ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಆಟಾಟೋಪ ಮತ್ತೆ ಶುರುವಾಗಿದೆ. ಆರೋಪಿಗಳು ಬುದ್ಧಿ ಕಲಿದೆ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಸಿಬಿಐ ಎಷ್ಟೇ ಬೆನ್ನು ಬಿದ್ದಿದ್ದರೂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ರೂ ಕೂಡ ತಮ್ಮ ವರ್ತನೆಯನ್ನ ಬದಲಾಯಿಸಿಕೊಳ್ತಾ ಇಲ್ಲ. ಸಾಕ್ಷಿ ನಾಶ ಕೇಸ್ನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಹ ಆರೋಪಿಯಾಗಿದ್ದಾರೆ. ಪ್ರಕರಣದಲ್ಲಿ A1 ಆಗಿದ್ದ ಬಸವರಾಜ ಮುತ್ತಿಗೆ ಸಿಬಿಐ ತನಿಖೆ ಬಳಿಕ ಮಾಫಿ ಸಾಕ್ಷಿಯಾಗಿ ಬದಲಾವಣೆ ಆಗಿದ್ದಾರೆ. ಮಾಫಿ ಸಾಕ್ಷಿ ಆಗ್ತಾ ಇದ್ದ ಹಾಗೆ ಕೆಲ ಆರೋಪಿಗಳಿಂದ ಮತ್ತೆ ಬೆದರಿಕೆ ಶುರುವಾಗಿದೆ ಅಂತ ಆರೋಪ ಮಾಡಿದ್ದಾರೆ. 9ನೇ ಆರೋಪಿ ಅಶ್ವಥ್ ಬೆದರಿಕೆ ಹಾಕಿದ್ದಾರಂತೆ. ಕೊಡಗಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ. ಇವತ್ತಿನಿಂದ ಸ್ಟೇಡಿಯಂ ಕಾಮಗಾರಿ ಆರಂಭ ಆಗೋದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗಿಂತ ದೊಡ್ಡದಾದ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತೆ. ಅಂದಾಜು 50 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ನಡೆಯುತ್ತೆ. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮದಲ್ಲಿ ಸುಮಾರು 12 ಎಕರೆ ಜಾಗದಲ್ಲಿ ಸ್ಟೇಡಿಯಂ ತಲೆ ಎತ್ತಲಿದೆ. ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಅಧೀನದಲ್ಲಿ ಸ್ಟೇಡಿಯಂ ನಿರ್ಮಿಸಲಾಗ್ತಾ ಇದೆ. 2 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಈಗಾಗಲೇ ಇದರ ಬ್ಲೂ ಪ್ರಿಂಟ್ ಬಿಡುಗಡೆ ಕೂಡ ಆಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾ ಜಲಾಶಯವನ್ನ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸುವಂತೆ ಕೂಗು ಹೆಚ್ಚಾಗ್ತಿದೆ. ಬೃಂದಾವನ ಗಾರ್ಡನ್ ರೀತಿ ಭದ್ರಾ ಜಲಾಶಯದ ಪ್ರದೇಶದ ಅಭಿವೃದ್ಧಿಪಡಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯವನ್ನ ಪ್ರವಾಸೋದ್ಯಮ ತಾಣದಂತೆ ಮಾಡುವುದಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯ ಇಲ್ಲಿಯ ರೈತರು ಇಲ್ಲೆಲ್ಲ ಸೇರಿಕೊಂಡು ಈ ಭದ್ರಾ ನಮ್ಮ ಜೀವನಾಡಿಯಾದಂಥ ಭದ್ರಾ ಜಲಾಶಯಕ್ಕೆ ಅಪಾಯ ತಂದೊಡ್ಕುವಂಥ ಕೆಲಸಗಳನ್ನ ಇಲ್ಲಿ ಶುರು ಮಾಡಿರೋದು ನಮ್ಮನ್ನೆಲ್ಲ ಬಹಳ ಆತಂಕಕ್ಕೆ ತಂದಿಟ್ಟಿದೆ. ಈ ತಾಣವನ್ನ ನೀರುವಲ್ ತೆಗೆಯೋಕ್ಕೆ ಜಾಕ್ವೆಲ್ ಮೂಲಕ ನೀರನ್ನು ಸಪ್ಲೈ ಮಾಡೋಕ್ಕೋಸ್ಕರ ಉಪಯೋಗಿಸೋ ಬದಲು ಈ ಕ್ಷೇತ್ರ ಈ ಜಲಾಶಯ ಬರೀ ನೀರನ್ನು ಪೂರೈಕೆ ಮಾಡುವಂತ ಒಂದು ಜಲಾಶಯ ಆಗಿದೆಯೇ ಹೊರತು ಇಲ್ಲಿ ಯಾವುದೇ ರೀತಿ ಪ್ರವಾಸೋದ್ಯಮಗಳು ಆಗಿ ಪಾರ್ಕ್ಗಳು ಇವೆಲ್ಲ ಆದಾಯ ತಂದುಕೊಡೋ ಮೂಲ ಮಾಡೋಕ್ಕೆ ಇಲ್ಲಿ ಬೇಕಾದಷ್ಟು ವಿಪುಲವಾದ ಅವಕಾಶಗಳಿದೆ. ಅದನ್ನೆಲ್ಲ ಯಾಕೆ ಪ್ರವಾಸೋದ್ಯಮ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ನೀರಾವರಿ ಇಲಾಖೆಯವರಾಗಲಿ ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದು ನಮಗೆ ಬಹಳ ಆಶ್ಚರ್ಯ ಆಗಿದೆ. ಇದು ಭದ್ರಾ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣ ಬೇರು ಕೊಳೆ ರೋಗದಿಂದ ತೊಗರಿ ಒಣಗ್ತಾ ಇದೆ. ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ತೊಗರಿ ಬೆಳೆ ಪರಿಶೀಲನೆ ನಡೆಸಿದರು. ತೇವಾಂಶ ಕೊರತೆಯಿಂದ ಒಣಗುತ್ತಿರೋ ಬೆಳೆ ವೀಕ್ಷಿಸಿದರು. ನೀರಾವರಿ ಸೌಲಭ್ಯ ಇರೋ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನ ನೀಡಿದರು. ಎಲ್ಲ ಬರ್ಬೇಕಾಗಿರುತ್ತೆ ಮೇಡಮ್. ಯಾವ ಸ್ಟೇಜ್ ಇರ್ತದೆ ಅದ್ರ ಮೇಲೆ ಅಂದ್ರೆ ಯಾವ್ಯಾವ ತರ ನಮ್ಗೆ ಇದಾಗ್ತದೆ ಪ್ರೆಸೆಂಟ್ ಪ್ರಾಬ್ಲಮ್ ಅದ ಮೇಡಮ್. ನೆಕ್ಸ್ಟ್ ಮೇಡಮ್ ಮತ್ತು ನಾವು ಇದು ಓಪನ್ ಮಾಡ್ತೀವಿ ಆ ಥರ ನೋಡ್ತೀವಿ. ಮತ್ತೆ ನೆಕ್ಸ್ಟ್ ಅಂತ ಈಗ ಆಸಸ್ ಮೇಡಮ್ ಅಂದ್ರೆ ಈಗ ಯೂನಿವರ್ಸಿಟಿಗೆ ಹೋಯ್ತು ಮೇಡಮ್ ಸೈಂಟಿಸ್ಟ್ ನಾವು ಆಸ್ ಎ ಸರ್ವೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಆಟಾಟೋಪ ಮತ್ತೆ ಶುರುವಾಗಿದೆ. ಆರೋಪಿಗಳು ಬುದ್ಧಿ ಕಲಿದೆ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಸಿಬಿಐ ಎಷ್ಟೇ ಬೆನ್ನು ಬಿದ್ದಿದ್ದರೂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ರೂ ಕೂಡ ತಮ್ಮ ವರ್ತನೆಯನ್ನ ಬದಲಾಯಿಸಿಕೊಳ್ತಾ ಇಲ್ಲ. ಸಾಕ್ಷಿ ನಾಶ ಕೇಸ್ನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಹ ಆರೋಪಿಯಾಗಿದ್ದಾರೆ. ಪ್ರಕರಣದಲ್ಲಿ A1 ಆಗಿದ್ದ ಬಸವರಾಜ ಮುತ್ತಿಗೆ ಸಿಬಿಐ ತನಿಖೆ ಬಳಿಕ ಮಾಫಿ ಸಾಕ್ಷಿಯಾಗಿ ಬದಲಾವಣೆ ಆಗಿದ್ದಾರೆ. ಮಾಫಿ ಸಾಕ್ಷಿ ಆಗ್ತಾ ಇದ್ದ ಹಾಗೆ ಕೆಲ ಆರೋಪಿಗಳಿಂದ ಮತ್ತೆ ಬೆದರಿಕೆ ಶುರುವಾಗಿದೆ ಅಂತ ಆರೋಪ ಮಾಡಿದ್ದಾರೆ. 9ನೇ ಆರೋಪಿ ಅಶ್ವಥ್ ಬೆದರಿಕೆ ಹಾಕಿದ್ದಾರಂತೆ. ಕೊಡಗಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ. ಇವತ್ತಿನಿಂದ ಸ್ಟೇಡಿಯಂ ಕಾಮಗಾರಿ ಆರಂಭ ಆಗೋದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗಿಂತ ದೊಡ್ಡದಾದ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತೆ. ಅಂದಾಜು 50 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ನಡೆಯುತ್ತೆ. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮದಲ್ಲಿ ಸುಮಾರು 12 ಎಕರೆ ಜಾಗದಲ್ಲಿ ಸ್ಟೇಡಿಯಂ ತಲೆ ಎತ್ತಲಿದೆ. ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಅಧೀನದಲ್ಲಿ ಸ್ಟೇಡಿಯಂ ನಿರ್ಮಿಸಲಾಗ್ತಾ ಇದೆ. 2 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಈಗಾಗಲೇ ಇದರ ಬ್ಲೂ ಪ್ರಿಂಟ್ ಬಿಡುಗಡೆ ಕೂಡ ಆಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾ ಜಲಾಶಯವನ್ನ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸುವಂತೆ ಕೂಗು ಹೆಚ್ಚಾಗ್ತಿದೆ. ಬೃಂದಾವನ ಗಾರ್ಡನ್ ರೀತಿ ಭದ್ರಾ ಜಲಾಶಯದ ಪ್ರದೇಶದ ಅಭಿವೃದ್ಧಿಪಡಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯವನ್ನ ಪ್ರವಾಸೋದ್ಯಮ ತಾಣದಂತೆ ಮಾಡುವುದಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯ ಇಲ್ಲಿಯ ರೈತರು ಇಲ್ಲೆಲ್ಲ ಸೇರಿಕೊಂಡು ಈ ಭದ್ರಾ ನಮ್ಮ ಜೀವನಾಡಿಯಾದಂಥ ಭದ್ರಾ ಜಲಾಶಯಕ್ಕೆ ಅಪಾಯ ತಂದೊಡ್ಕುವಂಥ ಕೆಲಸಗಳನ್ನ ಇಲ್ಲಿ ಶುರು ಮಾಡಿರೋದು ನಮ್ಮನ್ನೆಲ್ಲ ಬಹಳ ಆತಂಕಕ್ಕೆ ತಂದಿಟ್ಟಿದೆ. ಈ ತಾಣವನ್ನ ನೀರುವಲ್ ತೆಗೆಯೋಕ್ಕೆ ಜಾಕ್ವೆಲ್ ಮೂಲಕ ನೀರನ್ನು ಸಪ್ಲೈ ಮಾಡೋಕ್ಕೋಸ್ಕರ ಉಪಯೋಗಿಸೋ ಬದಲು ಈ ಕ್ಷೇತ್ರ ಈ ಜಲಾಶಯ
ಬರೀ ನೀರನ್ನು ಪೂರೈಕೆ ಮಾಡುವಂತ ಒಂದು ಜಲಾಶಯ ಆಗಿದೆಯೇ ಹೊರತು ಇಲ್ಲಿ ಯಾವುದೇ ರೀತಿ ಪ್ರವಾಸೋದ್ಯಮಗಳು ಆಗಿ ಪಾರ್ಕ್ಗಳು ಇವು ಎಲ್ಲ ಆದಾಯ ತಂದುಕೊಡೋ ಮೂಲ ಮಾಡೋಕ್ಕೆ ಇಲ್ಲಿ ಬೇಕಾದಷ್ಟು ವಿಪುಲವಾದ ಅವಕಾಶಗಳಿದೆ. ಅದನ್ನೆಲ್ಲ ಯಾಕೆ ಪ್ರವಾಸೋದ್ಯಮ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ನೀರಾವರಿ ಇಲಾಖೆಯವರಾಗಲಿ ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದು ನಮಗೆ ಬಹಳ ಆಶ್ಚರ್ಯ ಆಗಿದೆ. ಇದು ಭದ್ರಾ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣ ಬೇರು ಕೊಳೆ ರೋಗದಿಂದ ತೊಗರಿ ಒಣಗ್ತಾ ಇದೆ. ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ತೊಗರಿ ಬೆಳೆ ಪರಿಶೀಲನೆ ನಡೆಸಿದರು. ತೇವಾಂಶ ಕೊರತೆಯಿಂದ ಒಣಗುತ್ತಿರೋ ಬೆಳೆ ವೀಕ್ಷಿಸಿದರು. ನೀರಾವರಿ ಸೌಲಭ್ಯ ಇರೋ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನ ನೀಡಿದರು. ಎಲ್ಲ ಬರ್ಕೋರಾಗೈತ್ರಿ ಮೇಡಮ್. ಯಾವ ಸ್ಟೇಜ್ ಇರ್ತೋ ಅದ್ರ ಮೇಲೆ ಟ್ರೀಟ್ಮೆಂಟ್ ಅಂದ್ರೆ ಯಾವ್ಯಾವ ತರ ನಮ್ಗೆ ಇದಾಗ್ತದೆ ಪ್ರೆಸೆಂಟ್ ಪ್ರಾಬ್ಲಮ್ ಅದ ಮೇಡಮ್. ನೆಕ್ಸ್ಟ್ ಮೇಡಮ್ ಮತ್ತು ನಾವು ಇದು ಓಪನ್ ಮಾಡ್ತೀವಿ ಆ ಥರ ನೋಡ್ತೀವಿ. ಮತ್ತೆ ನೆಕ್ಸ್ಟ್ ಅಂತ ಹೋಗ್ತೀವಿ ಮೇಡಮ್. ಈಗ ಆಸ್ ಎಸ್ ಮೇಡಮ್ ಅಂದ್ರೆ ಈಗ ಯೂನಿವರ್ಸಿಟಿಗೆ ಹೋಯ್ತು ಮೇಡಮ್ ಸೈಂಟಿಸ್ಟ್ ನಾವು ಆಸ್ ಎಸ್ ಸರ್ವೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಆಟಾಟೋಪ ಮತ್ತೆ ಶುರುವಾಗಿದೆ. ಆರೋಪಿಗಳು ಬುದ್ಧಿ ಕಲಿದೆ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಸಿಬಿಐ ಎಷ್ಟೇ ಬೆನ್ನು ಬಿದ್ದಿದ್ದರೂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ರೂ ಕೂಡ ತಮ್ಮ ವರ್ತನೆಯನ್ನ ಬದಲಾಯಿಸಿಕೊಳ್ತಾ ಇಲ್ಲ. ಸಾಕ್ಷಿ ನಾಶ ಕೇಸ್ನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಹ ಆರೋಪಿಯಾಗಿದ್ದಾರೆ. ಪ್ರಕರಣದಲ್ಲಿ A1 ಆಗಿದ್ದ ಬಸವರಾಜ ಮುತ್ತಿಗೆ ಸಿಬಿಐ ತನಿಖೆ ಬಳಿಕ ಮಾಫಿ ಸಾಕ್ಷಿಯಾಗಿ ಬದಲಾವಣೆ ಆಗಿದ್ದಾರೆ. ಮಾಫಿ ಸಾಕ್ಷಿ ಆಗ್ತಾ ಇದ್ದ ಹಾಗೆ ಕೆಲ ಆರೋಪಿಗಳಿಂದ ಮತ್ತೆ ಬೆದರಿಕೆ ಶುರುವಾಗಿದೆ ಅಂತ ಆರೋಪ ಮಾಡಿದ್ದಾರೆ. 9ನೇ ಆರೋಪಿ ಅಶ್ವಥ್ ಬೆದರಿಕೆ ಹಾಕಿದ್ದಾರಂತೆ. ಕೊಡಗಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ. ಇವತ್ತಿನಿಂದ ಸ್ಟೇಡಿಯಂ ಕಾಮಗಾರಿ ಆರಂಭ ಆಗೋದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗಿಂತ ದೊಡ್ಡದಾದ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತೆ. ಅಂದಾಜು 50 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ನಡೆಯುತ್ತೆ. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮದಲ್ಲಿ ಸುಮಾರು 12 ಎಕರೆ ಜಾಗದಲ್ಲಿ ಸ್ಟೇಡಿಯಂ ತಲೆ ಎತ್ತಲಿದೆ. ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಅಧೀನದಲ್ಲಿ ಸ್ಟೇಡಿಯಂ ನಿರ್ಮಿಸಲಾಗ್ತಾ ಇದೆ. 2 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಈಗಾಗಲೇ ಇದರ ಬ್ಲೂ ಪ್ರಿಂಟ್ ಬಿಡುಗಡೆ ಕೂಡ ಆಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾ ಜಲಾಶಯವನ್ನ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸುವಂತೆ ಕೂಗು ಹೆಚ್ಚಾಗ್ತಿದೆ. ಬೃಂದಾವನ ಗಾರ್ಡನ್ ರೀತಿ ಭದ್ರಾ ಜಲಾಶಯದ ಪ್ರದೇಶದ ಅಭಿವೃದ್ಧಿಪಡಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯವನ್ನ ಪ್ರವಾಸೋದ್ಯಮ ತಾಣದಂತೆ ಮಾಡುವುದಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯ ಇಲ್ಲಿಯ ರೈತರು ಇಲ್ಲೆಲ್ಲ ಸೇರಿಕೊಂಡು ಈ ಭದ್ರಾ ನಮ್ಮ ಜೀವನಾಡಿಯಾದಂಥ ಭದ್ರಾ ಜಲಾಶಯಕ್ಕೆ ಅಪಾಯ ತಂದೊಡ್ಕುವಂಥ ಕೆಲಸಗಳನ್ನು ಇಲ್ಲಿ ಶುರು ಮಾಡಿರೋದು ನಮ್ಮನ್ನೆಲ್ಲ ಬಹಳ ಆತಂಕಕ್ಕೆ ತಂದಿಟ್ಟಿದೆ. ಈ ತಾಣವನ್ನು ನೀರ್ವಲ್ ತೆಗೆಯೋಕ್ಕೆ ಜಾಕ್ವೆಲ್ ಮೂಲಕ ನೀರನ್ನು ಸಪ್ಲೈ ಮಾಡೋಕ್ಕೋಸ್ಕರ ಉಪಯೋಗಿಸೋ ಬದಲು ಈ ಕ್ಷೇತ್ರ ಈ ಜಲಾಶಯ ಬರೀ ನೀರನ್ನು ಪೂರೈಕೆ ಮಾಡುವಂಥ ಒಂದು ಜಲಾಶಯ ಆಗಿದೆಯೇ ಹೊರತು ಇಲ್ಲಿ ಯಾವುದೇ ರೀತಿ ಪ್ರವಾಸೋದ್ಯಮಗಳು ಆಗಿ ಪಾರ್ಕ್ಗಳು ಇವು ಎಲ್ಲ ಆದಾಯ ತಂದುಕೊಡೋ ಮೂಲ ಮಾಡೋಕ್ಕೆ ಇಲ್ಲಿ ಬೇಕಾದಷ್ಟು ವಿಪುಲವಾದ ಅವಕಾಶಗಳಿದೆ. ಅದನ್ನೆಲ್ಲ ಯಾಕೆ ಪ್ರವಾಸೋದ್ಯಮ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ನೀರಾವರಿ ಇಲಾಖೆಯವರಾಗಲಿ ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದು ನಮಗೆ ಬಹಳ ಆಶ್ಚರ್ಯ ಆಗಿದೆ. ಇದು ಭದ್ರಾ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣ ಬೇರು ಕೊಳೆ ರೋಗದಿಂದ ತೊಗರಿ ಒಣಗ್ತಾ ಇದೆ. ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ತೊಗರಿ ಬೆಳೆ ಪರಿಶೀಲನೆ ನಡೆಸಿದರು. ತೇವಾಂಶ ಕೊರತೆಯಿಂದ ಒಣಗುತ್ತಿರೋ ಬೆಳೆ ವೀಕ್ಷಿಸಿದರು. ನೀರಾವರಿ ಸೌಲಭ್ಯ ಇರೋ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನ ನೀಡಿದರು. ಎಲ್ಲ ಬರ್ಕೋರಾಗೈತ್ರಿ ಮೇಡಮ್. ಯಾವ ಸ್ಟೇಜ್ ಇರ್ತೋ ಅದ್ರ ಮೇಲೆ ಟ್ರೀಟ್ಮೆಂಟ್ ಅಂದ್ರೆ ಯಾವ್ಯಾವ ತರ ನಮ್ಗೆ ಇದಾಗ್ತದೆ ಪ್ರೆಸೆಂಟ್ ಪ್ರಾಬ್ಲಮ್ ಅದ ಮೇಡಮ್. ನೆಕ್ಸ್ಟ್ ಮೇಡಮ್ ಮತ್ತು ನಾವು ಇದು ಓಪನ್ ಮಾಡ್ತೀವಿ ಆ ಥರ ನೋಡ್ತೀವಿ. ಮತ್ತೆ ನೆಕ್ಸ್ಟ್ ಅಂತ ಹೋಗ್ತೀವಿ. ಈಗ ಆಸ್ ಎಸ್ ಮೇಡಮ್ ಅಂದ್ರೆ ಈಗ ಯೂನಿವರ್ಸಿಟಿಗೆ ಹೋಯ್ತು ಮೇಡಮ್ ಸೈಂಟಿಸ್ಟ್ ನಾವು ಆಸ್ ಎಸ್ ಸರ್ವೆ